ಇನ್ನು ಈ ಸೀಸನ್ ಈಗ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಚೇಸಿಂಗ್ ಕಡೆ ಟರ್ನ್ ಆಗ್ತಿದೆ. ಚೇಸಿಂಗ್ ಮಾಡೋರೆ ಗೆಲ್ತಿದ್ದಾರೆ ಆಲ್ಮೋಸ್ಟ್ ಜಾಸ್ತಿ. ಸೊ RCB ಟಾಸ್ ಗೆದ್ರೆ ಚೇಸಿಂಗ್ ಕಡೆನೇ ಹೋಗ್ಬೇಕಂತ. ಖಂಡಿತ. ಬೆಂಗಳೂರು ಪಿಚ್ ಆಗಿರೋದ್ರಿಂದ ಚೇಸಿಂಗ್ ಮಾಡೋರಿಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಸೊ ಚೇಸಿಂಗ್ ತಗೊಂಡ್ರೇನೆ ಒಳ್ಳೇದು ಬೆಂಗಳೂರು. ಅಂಡ್ ಅವ್ರು ಅದೇ ಮಾಡ್ತಾರೆ ಅನ್ಸುತ್ತೆ. ಓಕೆ. ಅಂಡ್ ಲಕ್ನೋ ಫಸ್ಟ್ ಬ್ಯಾಟಿಂಗ್ ಹೋದ್ರು ತುಂಬಾ ರನ್ ಟಾರ್ಗೆಟ್ ಕೊಡಲ್ಲ ಅಂತ ನನಗೆ ಅನ್ಸುತ್ತೆ. 200 ಕೊಡ್ಬೋದು, 200 ಹೋಗ್ಬೋದು. 200 ಕ್ರಾಸ್ ಮಾಡೋ ಚಾನ್ಸಸ್ ಇರಲ್ಲ. ಓಕೆ. ಅಕಸ್ಮಾತ್ ಬೆಂಗಳೂರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 250 ಪಕ್ಕ 250 ಹತ್ತತ್ರ ಹೋಗ್ತಾರೆ. ಯಾಕೆಂದ್ರೆ ಆತರ ಬ್ಯಾಟ್ಸ್ಮನ್ಗಳಿದ್ದಾರೆ. ವಿಕೆಟ್ ಹೋದ್ರು ಕೂಡ ಟರ್ನ್ ಮಾಡೋ ಚಾನ್ಸ್ ಇದೆ. ಯಾಕಂದ್ರೆ ನೀವು ಇದ್ರ ಮೇಲೆ SRH ಮೇಲೆ ಎಲ್ಲ ಲಾಸ್ಟ್ 200 ಸಮಥಿಂಗ್ RR ಮೇಲೆ. ಸೊ 127 5-7 ವಿಕೆಟ್ ಏನೋ ಹೋಗಿತ್ತು. ಹೌದು, ಆದ್ರೂ ಹೋಗಿದೆ ಬ್ಯಾಟಿಂಗ್. ಅಂದ್ರೆ ಬ್ಯಾಟಿಂಗ್ ಮಾತ್ರ ಹೇಳಿಲ್ವಾ, ಇವ್ರು ಇದೇ ಬ್ಯಾಟಿಂಗ್ ಇಡೀ ಸೀಸನ್ ಹೋದ್ರೆ ಪಕ್ಕಾ ಫೈನಲ್. ಎಲ್ಲ ರೆಕಾರ್ಡ್ಸ್ ಆಗಿರ್ಬೋದು, 300 ರೆಕಾರ್ಡ್ ಆಗಿರ್ಬೋದು, ಎಲ್ಲ ಕೂಡ ನಾವು ನೋಡಿ ಇಷ್ಟ ಮ್ಯಾಚ್ ಗಳಲ್ಲಿ ನಾವು ಎಲ್ಲರದು ಬ್ಯಾಟಿಂಗ್ ನೋಡಿದೀವಿ. ಎಲ್ರದ್ದು ಕೊಲ್ಯಾಪ್ಸ್ ಆಗುತ್ತೆ. ಆಲ್ಮೋಸ್ಟ್ ಡೌನ್ ದಿ ಆರ್ಡರ್ ಬರ್ತಿದ್ದಂಗೆ ಅವರು ಔಟ್ ಆಗೋದು, ರನ್ ಕಡಿಮೆ ಆಗೋದು. RCB ಅದು ನೋಡ್ಲೇ ಇಲ್ಲ. ಅಂಡ್ ಅವರು ಬ್ಯಾಟಿಂಗ್ ಅಲ್ಲಿ ಫೈಲ್ ಆಗಿರೋದು ಅಲ್ವಾ. ಯಾರಾದ್ರೂ ಒಬ್ರು ನಿಂತೇ ನಿಲ್ತಾರೆ.